ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತವರ್ ಅಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ ಏನು 15,000 ಶಿಕ್ಷಕರ ನೇಮಕಾತಿಗೆ ಕಾನ್ಫರ್ಮ್ ಮಾಡಿದ್ದಾರೆ, ಈ ವಿಷಯದ ಕುರಿತು ಇರತಕ್ಕಂತಹ ಗೊಂದಲಗಳ ಬಗ್ಗೆ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನೀವು ತುಂಬಾ ಚಾನಲ್ಗಳನ್ನ ನೋಡಿರ್ಬೋದು, ಕಾನ್ಫರ್ಮ್ ಆಯ್ತು, ಹಂಗಾಯ್ತು, ಅಷ್ಟು ಖುಷಿ ಪಡುವಂತ ವಿಷಯ, ಇಲ್ಲಿ ಇಷ್ಟು ಪೋಸ್ಟ್ಗಳಿವೆ, ಅಲ್ಲಿ ಎಷ್ಟು ಪೋಸ್ಟ್ಗಳಿವೆ ಅಂತ ಹೇಳಿ ಇದನ್ನೇ ನೋಡಿರ್ತೀರಾ. ಬಟ್ ನಾನ್ ಡಿಸ್ಕಸ್ ಮಾಡ್ತಾ ಇರೋದು ಅದರಲ್ಲಿರ್ತಕ್ಕಂತಹ ನ್ಯೂನ್ಯತೆಗಳೇನು, ಗೊಂದಲಗಳೇನು, ಅಭ್ಯರ್ಥಿಗಳು ಎಲ್ಲಿ ಕನ್ಫ್ಯೂಸ್ ಆಗ್ತಾ ಇದ್ದಾರೆ, ಸೊ ಹಾಗಿದ್ರೆ ಅದಕ್ಕೆ ಏನ್ ಸೊಲ್ಯೂಷನ್, ಈ ವಿಷಯದ ಕುರಿತು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಏನ್ ಈ ಬೋರ್ಡ್ ಅಲ್ಲಿ ಬರೆದಿದ್ದೀನಿ ಎಲ್ಲವೂ ಕೂಡ ತುಂಬಾ ಮುಖ್ಯವಾದಂತಹ ಪಾಯಿಂಟ್ಗಳೇ. ಆಮೇಲೆ ನಾನು ಪರ್ಟಿಕ್ಯುಲರ್ ಆಗಿ ಒಂದೇ ವೃಂದಕ್ಕೆ ಸಂಬಂಧಪಟ್ಟಾಗೆ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ, ಎಲ್ಲಾ ವೃಂದಗಳನ್ನ ಒಳಗೊಂಡಿರ್ತಕ್ಕಂತಹ ವಿಷಯವನ್ನ ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ವೃಂದಗಳಂದ್ರೆ ಏನು ಅಂತ ಮೊದಲಿಗೆ ನೀವು ಕ್ಲಾರಿಫೈ ಮಾಡ್ತೀನಿ. PSTR ಆಗಿರ್ಬೋದು, GPSTR ಆಗಿರ್ಬೋದು, HSTR ಆಗಿರ್ಬೋದು, ಹಾಗೆ P ಟೀಚರ್ ಆಗಿರ್ಬೋದು, ಜೊತೆಗೆ ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟ್ ಕೂಡ ನಡೀತಾ ಇದೆ. ಇವೇನ್ ಹೇಳಿದ್ನಲ್ಲ ಈಗ, ಇವೆಲ್ಲವೂ ಕೂಡ ಒಂದೊಂದು ವೃಂದಗಳೇ. PSTR ಒಂದು ವೃಂದ ಬೇರೆ, GPSTR ಒಂದು ವೃಂದ ಬೇರೆ, HSTR ಒಂದು ವೃಂದ ಬೇರೆ, ಹೀಗೆ ಎಲ್ಲವೂ ಕೂಡ ಬೇರೆ ಬೇರೆ ಆದಂತಹ ವೃಂದಗಳು. ಆದ್ರೆ ಈ ಎಲ್ಲಾ ವೃಂದಗಳಿಗೂ ಕೂಡ ಒಂದಷ್ಟು ಕನ್ಫ್ಯೂಸ್ ಗಳಿವೆ, ಒಂದಷ್ಟು ಗೊಂದಲಗಳಿವೆ. ಅಂತಹ ವಿಷಯವನ್ನ ಕುರಿತು ನಿಮ್ ಜೊತೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನನ್ನೊಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ರಿ, ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಏನಾದ್ರು ಡೌಟ್ಸ್ ಗಳಿದ್ರೆ ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ಕೊಡುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ವೆರಿ ಫಾಸ್ಟ್, ಎಷ್ಟು ಸಾವಿರ ಶಿಕ್ಷಕರ ನೇಮಕಾತಿ? 15,000 ಶಿಕ್ಷಕರ ನೇಮಕಾತಿ. ತುಂಬಾ ಖುಷಿ ಪಡುವಂತಹ ವಿಷಯ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ 15,000 ಶಿಕ್ಷಕರ ನೇಮಕಾತಿ ಒಂದೇ ವೃಂದದಲ್ಲಿ ನಡೀತಾ ಇಲ್ಲ, 5 ವೃಂದಗಳಲ್ಲಿ 15,000 ಶಿಕ್ಷಕರ ನೇಮಕಾತಿ ನಡೀತಾ ಇದೆ. ಹಂಗ ನೋಡಿದಾಗ ಪ್ರತಿ ವೃಂದಕ್ಕೂ ಡಿವೈಡ್ ಮಾಡಿದಾಗ ಕಡಿಮೆ ಪೋಸ್ಟ್ ಗಳು ಬರ್ತಾ ಇದ್ದಾವೆ. ಮತ್ತೆ ಅದೇ ವೃಂದದಲ್ಲಿ ಕೆಟಗರಿ ವೈಸ್ ಪೋಸ್ಟ್ ಗಳನ್ನ ಡಿವೈಡ್ ಮಾಡಿದಾಗ 2, 3, 4 ಪೋಸ್ಟ್ ಗಳು ಬರ್ತಾ ಇದ್ದಾವೆ. ಅದರಲ್ಲೂ ಕೂಡ PSTR ಅಲ್ಲಿ ಒಂದೊಂದು ಡಿಸ್ಟಿಕ್ ಗೆ, ಹಂಗೆ ನಾನೊಂದು ದಾವಣಗೆರೆ ಡಿಸ್ಟಿಕ್ ಅನ್ನ ಚೆಕ್ ಮಾಡಿದೆ, 3 ಪೋಸ್ಟ್ ಗಳು ಇದರಲ್ಲಿ PSTR ಅಲ್ಲಿ, ಅದ್ರ ಜೊತೆಗೆ 2 P ಪೋಸ್ಟ್ ಗಳು, ಎಲ್ಲ ಎರಡನ್ನೂ ಸೇರಿಸಿದ್ರೆ 5 ಪೋಸ್ಟ್ ಗಳನ್ನು ಮಾತ್ರ ದಾವಣಗೆರೆ ಡಿಸ್ಟಿಕ್ ಇಂದ ನೋಡಿದೆ. ಹೆಂಗೆ ಅದನ್ನ ನೋಡಿ ಬೇಜಾರಾಗಿ ಉಳ್ಕಾದ ಡಿಸ್ಟಿಕ್ ಅನ್ನೇ ನೋಡಕ್ ಹೋಗ್ಲಿಲ್ಲ. ಸೊ ಹೀಗೆ ತುಂಬಾ ಎಕ್ಸೈಟ್ಮೆಂಟ್ ಆಗಿಬಿಟ್ಟಿದ್ದಾರೆ, 15,000 ಶಿಕ್ಷಕರ ನೇಮಕಾತಿ ನಡೀತಾ ಇದೆ ಅಂತ ಹೇಳಿ. ವೃಂದಗಳನ್ನ ಡಿವೈಡ್ ಮಾಡಿದಾಗ ಪೋಸ್ಟ್ ಗಳು ಕಡಿಮೆ ಆಗ್ತಾ ಇದಾವೆ, ಅದೇ ಪೋಸ್ಟ್ ಗಳನ್ನ ಕ್ಯಾಟಗರಿ ವೈಸ್ ಡಿವೈಡ್ ಮಾಡಿದಾಗ ತುಂಬಾ ಕಡಿಮೆ ಪೋಸ್ಟ್ ಗಳು ಬರ್ತಾ ಇದಾವೆ. ಇದು ಗಮನದಲ್ಲಿರಲಿ. ಇನ್ನ ಅದರ ಬಗ್ಗೆ ಒಂಚೂರು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗೋದಾದ್ರೆ, ಎಲ್ಲಾ ವೃಂದಗಳಿಗೂ ಕೂಡ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಯಾವಾಗ? 18/8/2026ಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಅಧಿಕೃತವಾಗಿ ಸ್ಟಾರ್ಟ್ ಆಗುತ್ತೆ. ನೋಟಿಫಿಕೇಶನ್ ಏನೋ ಬಿಟ್ಟಿದ್ದಾರೆ, ಬಟ್ ಇನ್ನೂವರೆಗೂ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಈ ಆನ್ಲೈನ್ ಅಪ್ಲಿಕೇಶನ್ಗೂ ಮತ್ತು ವಯೋಮಿತಿಗೂ ನಾನು ಲಿಂಕ್ ಇಟ್ಟು ಮಾತಾಡ್ತಾ ಹೋಗ್ತೀನಿ. ಯಾಕೆ ಲಿಂಕ್ ಇಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆನ್ಲೈನ್ ಅಪ್ಲಿಕೇಶನ್ ಇನ್ನೂ ಏನಾಗಿಲ್ಲ, ಸ್ಟಾರ್ಟ್ ಆಗಿಲ್ಲ. ಸೊ ಅದಕ್ಕೆ ನಾನು ಎರಡಕ್ಕೂ ಲಿಂಕ್ ಇಟ್ಟು ಮಾತಾಡ್ತೀನಿ. ಮೊದಲಿಗೆ 18/8/2026 ಸ್ಟಾರ್ಟಿಂಗ್ ಡೇಟ್ ಆದ್ರೆ, ಎಂಡ್ ಡೇಟ್ ಯಾವಾಗ? 7/9/2026 ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇರುವಂತಹ ಕೊನೆಯ ದಿನಾಂಕ. ಇನ್ನ ಪಾವತಿಯನ್ನ ಅಥವಾ ಶುಲ್ಕವನ್ನ ಪಾವತಿಸಲು ಇರತಕ್ಕಂತಹ ಕೊನೆಯ ದಿನಾಂಕ ಯಾವುದು? 10/9/2026. ಸೊ ಈ 3 ಡೇಟ್ ಗಳನ್ನ ಗಮನದಲ್ಲಿಟ್ಟುಕೊಡ್ರಿ. ಈಗ ಡೈರೆಕ್ಟ್ ಆಗಿ ನಾನು ಈ ಎಲ್ಲಾ ಪಾಯಿಂಟ್ ಗಳನ್ನ ಬಿಟ್ಟು ವಯೋಮಿತಿಗೆ ಬರ್ತೀನಿ. ಯಾಕೆ ಡೈರೆಕ್ಟ್ ವಯೋಮಿತಿಗೆ ಬರ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತೀನಿ ನಿಮಗೆ. ವಯೋಮಿತಿ, ಈ ನೋಟಿಫಿಕೇಶನ್ ಅನ್ನ ನೋಡಿದಾಗ ವಯೋಮಿತಿಯಲ್ಲಿ ಒಂದಷ್ಟು ಗೊಂದಲಗಳು ಅಂತ ಅನ್ಕೋಬಹುದು, ಅಥವಾ ಒಂದಷ್ಟು ಏನು ಈ ಅಭ್ಯರ್ಥಿಗಳಿಗೆ ಮೋಸ ಮಾಡ್ತಾ ಇದ್ದಾರೇನೋ ಅನ್ನುವಂತಹ ಶಂಕೆಯು ಕೂಡ ಇದರಲ್ಲಿ ಮೂಡ್ತಾ ಇದೆ. ಯಾಕಂದ್ರೆ ವಯೋಮಿತಿಯನ್ನ GM ಕೆಟಗರಿಗೆ 40 ವರ್ಷ ಕೊಟ್ಟಿದ್ದಾರೆ, 2A 2B 3A 3B ದವರಿಗೆ 43 ವರ್ಷ ವಯೋಮಿತಿ ಕೊಟ್ಟಿದ್ದಾರೆ. SC ST ಕೆಟಗರಿ 1 ಅಂದ್ರೆ ಫಿಸಿಕಲಿ ಡಿಸೇಬಲ್ಡ್ ಇರತಕ್ಕಂಥ ಅಭ್ಯರ್ಥಿಗಳಿಗೆ 45 ವರ್ಷ ವಯೋಮಿತಿಯನ್ನ ಕೊಟ್ಟಿದ್ದಾರೆ. ಇದು ನಾರ್ಮಲ್ ಆಗಿರತಕ್ಕಂತಹ ವಯೋಮಿತಿ. ಹಾಗಿದ್ರೆ ಗವರ್ಮೆಂಟ್ ಆಫ್ ಕರ್ನಾಟಕ 5 ವರ್ಷದವರೆಗೆ ಒಂದು ಬಾರಿಗೆ 5 ವರ್ಷದವರೆಗೆ ವಯೋಮಿತಿ ಸಡಿಲಿಕೆಯನ್ನ ಮಾಡಿತ್ತು. ಯಾಕೆ ಅವರು ಇದನ್ನ ಆಡ್ ಮಾಡ್ಕೊಳ್ಳಿಲ್ಲ? ಮೊದಲನೇ ಡ್ರಾಫ್ಟ್ ಬಿಟ್ಟಾಗ ಈ ವಯೋಮಿತಿ ಏನಾಗಿತ್ತು? 38 ವರ್ಷ GM ದವ್ರಿಗಿತ್ತು. ಒಂದು ಎಕ್ಸಾಂಪಲ್ ಹೇಳ್ತೀನಿ, 38 ವರ್ಷ GM ದವ್ರಿಗೆ ಅಂತ ಕೊಟ್ಟಿದ್ರ ಮೊದಲೇ ಡ್ರಾಫ್ಟ್ ಬಿಟ್ಟಾಗ, ಅಂದ್ರೆ ಏನು C&R ರೂಲ್ ಬಿಟ್ಟಾಗ. ಈಗ ಎರಡನೇ ಸಾರಿ ಅದನ್ನ C&R ರೂಲ್ ಅನ್ನ ಏನು ತಿದ್ದುಪಡಿ ಮಾಡಿ ಬಿಟ್ಟಾಗ GM ದವರಿಗೆ 40 ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಗವರ್ಮೆಂಟ್ ಹೇಳ್ತಾ ಇದೆ, ಒಂದು ಸಾರಿಗೆ ಯಾವುದೇ ಕನ್ಫರ್ಮ್ ಆದ್ರೂ ಕೂಡ ಈ ಒಂದು ಸಾರಿಗೆ 5 ವರ್ಷದ ವಯೋಮಿತಿ ಸಡಿಲಿಕೆಯನ್ನ ಕೊಟ್ಟಿದ್ದೀವಿ ಅಂತ ಹೇಳಿ. ಹಾಗಿದ್ರೆ ಈ ಪೋಸ್ಟ್ ಗಳಿಗೆ ಆ ವಯೋಮಿತಿ ಸಡಿಲಿಕೆ ಅನ್ವಯ ಆಗುದಿಲ್ವಾ? ಖಂಡಿತ ಆಗುತ್ತೆ, ಬಟ್ ಅವರು ಅನ್ವಯ ಮಾಡ್ಕೊಂಡಿಲ್ಲ. ಯಾಕೆ ನಾನು ಇಷ್ಟು ಏನು ಕ್ಲಾರಿಟಿಯಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕ್ರೈಸ್ ಕನ್ಫರ್ಮ್ ಆಗಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಕ್ರೈಸ್ ನಲ್ಲಿ ಶಿಕ್ಷಕರ ನೇಮಕಾತಿಗೆ ಕನ್ಫರ್ಮ್ ಆಗಿದೆ. ಆ ಕ್ರೈಸಿನ ನೋಟಿಫಿಕೇಶನ್ ಅನ್ನ ನೋಡಿದ್ರೆ ಈ ವಯೋಮಿತಿಗಳ ಜೊತೆಗೆ 5 ವರ್ಷದ ವಯೋಮಿತಿಯನ್ನ ಆಡ್ ಮಾಡಿಕೊಂಡು ನೋಟಿಫಿಕೇಶನ್ ಅನ್ನ ಅವರು ಮಾಡಿದ್ದಾರೆ. ಹಾಗಿದ್ರೆ ಇದರ ಅರ್ಥ
ನಾರ್ಮಲ್ ಆಗಿರುವ ವಯೋಮಿತಿ ಇದು, ಇದಕ್ಕೆ 5 ವರ್ಷದ ವಯೋಮಿತಿಯನ್ನ ಆಡ್ ಮಾಡಿದ್ರೆ ಇದು 45 ಆಗ್ಬೇಕು, ಇದು 48 ವರ್ಷ ಆಗ್ಬೇಕು, ಇದು 50 ವರ್ಷ ವಯೋಮಿತಿ ಆಗ್ಬೇಕು. ಈಗ ಈ ಅಪ್ಲಿಕೇಶನ್ ಡೇಟಿಗೆ ಬರ್ತೀನಿ. ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಯಾವಾಗ? 18/8/2026. ಅಂದ್ರೆ ಇನ್ನು ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಲಿಕ್ಕೆ ಒಂದಷ್ಟು ದಿನಗಳ ಕಾಲಾವಕಾಶ ಇದೆ. ಈಗಲೇ ಎಚ್ಚೆತ್ತುಕೊಂಡು ಯಾರೆಲ್ಲ ವಯಸ್ಸನ್ನ ಮೀರಿ ಹೋಗ್ತಾ ಇದ್ರಿ, ಈ ವಯಸ್ಸನ್ನ ಮೀರಿ ಹೋಗ್ತಾ ಇದ್ರಿ ಅಂತವರು ಮತ್ತೆ ಒಂದಷ್ಟು ಜನರು ಕೂಡ ಸಹಾಯ ಮಾಡಿದ್ರು, ಏನ್ ತಪ್ಪಲ್ಲ. ಅದಕ್ಕಾಗಿ ನಾನು ಕೂಡ ಇದ್ರ ವಿರುದ್ಧ ದನಿ ಎತ್ತಾ ಇದ್ದೀನಿ. ಅಂತವರು ವಯೋಮಿತಿಯ ಸಡಿಲಿಕೆ ಬಗ್ಗೆ CSL ಗೆ ಒಂದು ಅಧಿಕೃತವಾದಂತಹ ಎಚ್ಚರಿಕೆಯನ್ನ ನೀಡಿ, ಅಂದಾಗ ಮಾತ್ರ ಅವರು ಅಪ್ಲಿಕೇಶನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚಿತವಾಗಿಯೇ ವಯೋಮಿತಿಯನ್ನ ಹೆಚ್ಚಳ ಮಾಡಿ ಬಿಡುವಂತ ಸಾಧ್ಯತೆ ಇರುತ್ತೆ. ಅವರಿಗೆ ಮನವರಿಕೆ ಮಾಡಬೇಕು. ಕ್ರೈಸ್ ಅಲ್ಲಿ ಕನ್ಫರ್ಮ್ ಆಗಿದೆ, ಅವರು ವಯೋಮಿತಿ 5 ವರ್ಷದ ವಯೋಮಿತಿಯನ್ನ ಆಡ್ ಆನ್ ಮಾಡಿ ನೋಟಿಫಿಕೇಶನ್ ಮಾಡಿದ್ದಾರೆ. ನೀವು ನೋಡಿದ್ರೆ 5 ವರ್ಷದ ವಯೋಮಿತಿಯನ್ನ ಆಡ್ ಆನ್ ಮಾಡಿಲ್ಲ. ಹಳೆ ಡ್ರಾಫ್ಟ್ ಅಲ್ಲಿ ಅಂದ್ರೆ ಮೊದಲು ಬಿಟ್ಟಂತ C&R ರೂಲ್ ಅಲ್ಲಿ 38 ವರ್ಷ, JM ಗೆ 38 ವರ್ಷ ಅಂತ ಹೇಳಿದ್ರು. ಸರಿ, ಅದಕ್ಕೆ 5 ವರ್ಷ ಆಡ್ ಮಾಡಿದ್ರೆ ಎಷ್ಟಾಗಬೇಕಾಗಿತ್ತು? 38 + 5 43 ವರ್ಷ ಆಗ್ಬೇಕಾಗಿತ್ತು. ಇದು 43 ವರ್ಷ ಆಗಿಲ್ಲ. ನಾರ್ಮಲ್ ಆಗಿ 40 ವರ್ಷ ಇರಬೇಕಾಗಿತ್ತು, ಅವ್ರು 38 ಅಂತ ಹೇಳಿದ್ರು. ಮೊದಲೇ ಅದೇ ತಪ್ಪು. ಈಗ ನಾರ್ಮಲ್ ಆಗಿ 40 ವರ್ಷ ಅಂತ ಹೇಳಿದ್ರೆ 5 ವರ್ಷದ ವಯೋಮಿತಿ ಸಡಿಲಿಕೆಯನ್ನ ಇದಕ್ಕೆ ಆಡ್ ಆನ್ ಮಾಡಿದ್ರೆ 45 ವರ್ಷ JM ದಾಗ ಆಗಬೇಕು. ಬಟ್ ಹಂಗೆ ಮಾಡ್ತಾ ಇಲ್ಲ ಅವರು, ಇದನ್ನೇ ಫೈನಲ್ ಅಂತ ಹೇಳಿ ಬಿಟ್ಟಿದ್ದಾರೆ. ಈಗಲೇ ಎಚ್ಚೆತ್ತುಕೊಂಡ್ರೆ ಈ ಡೇಟಿನ ಒಳಗಾಗಿ ಅವರಿಗೆ ಮನವರಿಕೆ ಮಾಡಿದ್ದೆ ಆದ್ರೆ ಖಂಡಿತ ಇದಕ್ಕೆ 5 ವರ್ಷದ ವಯೋಮಿತಿ ಸಡಿಲಿಕೆಯನ್ನ ಕೊಡ್ತಾರೆ. ಇದು ಗಮನದಲ್ಲಿರಲಿ. ಸೊ ಇದು ಕ್ಲಾರಿಫೈ ಆಯ್ತು ಅಂತ ಅನ್ಕೊಳ್ತೀನಿ. ಇನ್ನೂ ತುಂಬಾ ಗೊಂದಲಗಳಿವೆ, ವೇಟ್ ಮಾಡಿ, ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ಹಂಗೆ PDF ನೋಡಿ ಖುಷಿ ಆಗ್ಬಿಟ್ಟಿದ್ದೀರಾ, ಅಲ್ಲಿರ್ತಕ್ಕಂಥ ಗೊಂದಲಗಳ ಬಗ್ಗೆ ಗಮನನೇ ಕೊಟ್ಟಿಲ್ಲ. ಇನ್ನ ಅರ್ಜಿ ಶುಲ್ಕ ಅಂತ ಬಂದಾಗ GM ದವರಿಗೆ 2A, 2B, 3A, 3B ಕೆಟಗರಿಯಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ 750 ರೂಪಾಯಿ. ಯಾವುದೇ ವೃಂದದಲ್ಲಿ ನೀವು ಅಪ್ಲಿಕೇಶನ್ ಹಾಕ್ರಿ, ಒಂದು ಸಬ್ಜೆಕ್ಟಿಗೆ ಅಪ್ಲಿಕೇಶನ್ ಹಾಕ್ತಾ ಇದ್ರಿ ಅಥವಾ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕ್ತಾ ಇದ್ರಿ, 750 ರೂಪಾಯಿ. ಇಲ್ಲ ಸರ್, ನಾನು GPT ಯನ್ನ ಬರಿತಾ ಇದ್ದೀನಿ, ಬಟ್ GPT ಯಲ್ಲಿ 2 ಹುದ್ದೆಗಳನ್ನ ಬರಿತಾ ಇದ್ದೀನಿ. ಯಾವ್ದಾದ್ರು ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಕನ್ನಡ ಪ್ಲಸ್ ಸೋಷಿಯಲ್ ಸೈನ್ಸ್ 2 ಹುದ್ದೆಗಳಿಗೂ ನಾನು ಎಲಿಜಿಬಲ್ ಇದ್ದೀನಿ, ಆ 2 ಹುದ್ದೆಗಳನ್ನು ಬರಿತೀನಿ ಅಂತ ಹೇಳಿದ್ರೆ ಅವಾಗ ನೀವು 1125 ರೂಪಾಯಿಯನ್ನ ಪೇ ಮಾಡಬೇಕಾಗತ್ತೆ. 2 ಹುದ್ದೆಗಳಿಗೆ ಅಪ್ಲಿಕೇಶನ್ ಸಲ್ಲಿಸುವಂತ ಸಂದರ್ಭದಲ್ಲಿ 1125 ಹುದ್ದೆಗಳ ಅಮೌಂಟ್ ಅನ್ನ ಪೇ ಮಾಡಬೇಕು. ಇಲ್ಲ ಸರ್, ಒಂದೇ ವೃಂದದಲ್ಲಿ ನನಗೆ 3 ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರುತ್ತೆ, ಯಾಕಂದ್ರೆ ನನ್ನ ಎಜುಕೇಶನ್ ಕ್ವಾಲಿಫಿಕೇಶನ್ ಆ ರೀತಿ ಇದೆ, ನಾನು 3 ರಿಂದ 4 ಹುದ್ದೆಗಳಿಗೂ ಕೂಡ ಅಪ್ಲೈ ಮಾಡ್ಲಿಕ್ಕೆ ಎಲಿಜಿಬಲ್ ಇದ್ದೀನಿ ಅಂತ ಅನ್ನುವುದಾದ್ರೆ 2ಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ರೆ 375, ಪ್ರತಿ ಹುದ್ದೆಗೆ 375 ಅಂತೆ ಆಡ್ ಆನ್ ಮಾಡ್ತಾ ಹೋಗ್ಬೇಕು. ಒಂದೇ ಹಾಕಿದ್ರೆ 750, 2 ಸೇರಿ ಹಾಕಿದ್ರೆ 1125 ರೂಪಾಯಿ. ಅದೇ ವೃಂದದಲ್ಲಿ 3ನೇ ಹುದ್ದೆಗೂ ನಾನು ಎಲಿಜಿಬಲ್ ಇದ್ದೀನಿ ಅಂದ್ರೆ ಪ್ಲಸ್ 375 ರೂಪಾಯಿ. ಮತ್ 4ನೇ ಹುದ್ದೆಗೂ ನಾನು ಅದೇ ಇದರಲ್ಲಿ ಎಲಿಜಿಬಲ್ ಇದ್ದೀನಿ ಅಂದ್ರೆ ಮತ್ತೆ ಅದಕ್ಕೆ 375 ರೂಪಾಯಿ. ಈ ರೀತಿ ಇರುವಂತಹ ಕೇಸ್ಗಳು ತುಂಬಾ ರೇರ್. ಬಟ್ ಎಲ್ಲೋ ಒಂದು ಕಡೆ 3 ಹುದ್ದೆಗಳಿಗೆ ಎಲಿಜಿಬಲ್ ಇರ್ತಕ್ಕಂಥ ಕ್ಯಾಂಡಿಡೇಟ್ಗಳು ಕೂಡ ಇರ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಅಂತವ್ರು 3ನೇ ಹುದ್ದೆಗೆ 375 ರೂಪಾಯಿಯನ್ನ ಪೇ ಮಾಡಿ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು. ಸೊ ಇದಷ್ಟು ಅರ್ಜಿ ಶುಲ್ಕಕ್ಕೆ ಸಂಬಂಧಪಟ್ಟಂತಹ ಮಾತಾತು. ಕೊನೆಯ ದಿನಾಂಕ ಯಾವುದು? ಅರ್ಜಿ ಶುಲ್ಕವನ್ನು ಪಾವತಿ ಮಾಡಲಿಕ್ಕೆ 10/9/2026. ಇನ್ನು ಸ್ವಲ್ಪ ಅಪ್ಲಿಕೇಶನ್ ಹಾಕುವುದರ ಬಗ್ಗೆ ಮಾತಾಡ್ತೀನಿ. ಒಂದೇ ಅಪ್ಲಿಕೇಶನ್ ಅಲ್ಲಿ ಎಲ್ಲಾ ಹುದ್ದೆಗಳಿಗೆ ನೀವು ಅಪ್ಲೈ ಮಾಡಬಹುದು. ಇದಕ್ಕೆ GPSTR ಗೆ ಬೇರೆ ಅಪ್ಲಿಕೇಶನ್ ಹಾಕೋದು, PSTR ಗೆ ಬೇರೆ ಅಪ್ಲಿಕೇಶನ್ ಹಾಕೋದು, HSTR ಗೆ ಬೇರೆ ಅಪ್ಲಿಕೇಶನ್ ಹಾಕೋದು ಅವಶ್ಯಕತೆ ಇಲ್ಲ. ಒಂದೇ ಅಪ್ಲಿಕೇಶನ್ ಅಲ್ಲಿ ನೀವು ಇದಕ್ಕೆ ಎಲಿಜಿಬಲ್ ಇದ್ರಿ ಅಂತ ಹೇಳಿದ್ರೆ, ಮೀನ್ಸ್ GPT ಗೆ ಮತ್ತು HSTR ಗೆ ಎಲಿಜಿಬಲ್ ಇದ್ರಿ ಅಂತ ಹೇಳಿದ್ರೆ 2 ವೃಂದಗಳಿಗೂ ಒಂದೇ ಅಪ್ಲಿಕೇಶನ್ ಅಲ್ಲಿ ಮೆನ್ಷನ್ ಮಾಡಬಹುದು. ಆದ್ರೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ, GPT ಯಲ್ಲಿ 2 ಹುದ್ದೆಗಳಿಗೆ ನಾನು ಎಲಿಜಿಬಲ್ ಇದ್ದೀನಿ ಅಂತ ಹೇಳಿದ್ರೆ 1125 ರೂಪಾಯಿ ಕಟ್ಟಬೇಕು. HSTR ಅಲ್ಲಿ ನಾನು 1 ಹುದ್ದೆಗೆ ಎಲಿಜಿಬಲ್ ಇದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ಸಪರೇಟ್ ಆಗಿ ಮತ್ತೆ 750 ರೂಪಾಯಿಯನ್ನ ಕಟ್ಟಲೇಬೇಕು. ಅಥವಾ HSTR ಅಲ್ಲೂ ಕೂಡ ನಾನು 2 ಹುದ್ದೆಗೆ ಎಲಿಜಿಬಲ್ ಇದ್ದೀನಿ ಅಂತ ಹೇಳಿದ್ರೆ ಅಲ್ಲೂ ಕೂಡ 1150 ರೂಪಾಯಿಯನ್ನ ಕಟ್ಟಲೇಬೇಕು. ಇದು ಗಮನದಲ್ಲಿರಲಿ. ಹಾಗಾಗಿ ಯಾವುದೇ ವೃಂದದ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಆ ಅಪ್ಲಿಕೇಶನ್ ಅಮೌಂಟ್ ಅನ್ನ ಸಪರೇಟ್ ಆಗಿ ಪೇ ಮಾಡಬೇಕು. ಬಟ್ ಅಪ್ಲಿಕೇಶನ್ ಒಂದೇ ಅಪ್ಲಿಕೇಶನ್ ಇರುತ್ತೆ. ಈಗ ಒಂದಷ್ಟು ಪ್ರಾಬ್ಲಮ್ ಅಲ್ಲ, ಡೌಟ್ಗಳು ಬರ್ತವೆ. ಏನು, ನಾನು ಬೇರೆ ಬೇರೆ ಡಿಸ್ಟ್ರಿಕ್ಟ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಮಾಡಿದ್ದೀನಿ ಸರ್, ಅವಾಗ 1125 ರೂಪಾಯಿನೇ ಪೇ ಮಾಡ್ಬೇಕಾ ಅಂತ ಕೇಳಿದ್ರೆ ನೋ, ಅವಾಗ ಮತ್ತೆ ನೀವು ಎಕ್ಸ್ಟ್ರಾ ಪೇ ಮಾಡ್ಬೇಕಾಗತ್ತೆ. ಹೆಂಗೆ? ಈಗ GPT ವೃಂದವನ್ನ ಎಕ್ಸಾಂಪಲ್ ತಗೊಳ್ತೀನಿ. ಅದರಲ್ಲಿ ನಾನು ಕನ್ನಡಕ್ಕೆ ಮತ್ತು ಸೋಷಿಯಲ್ ಸೈನ್ಸ್ಗೆ 2 ಸಬ್ಜೆಕ್ಟಿಗೂ ಕೂಡ ಎಲಿಜಿಬಲ್ ಇದ್ದೀನಿ. ಬಟ್ ನಾನು ಕನ್ನಡ ಸಬ್ಜೆಕ್ಟಿಗೆ ಧಾರವಾಡದಲ್ಲಿ ಅಪ್ಲಿಕೇಶನ್ ಹಾಕೊಳ್ತೀನಿ, ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟಿಗೆ ಬೆಳಗಾವಿ ಡಿಸ್ಟಿಕ್ ಅಲ್ಲಿ ಅಪ್ಲಿಕೇಶನ್ ಹಾಕೊಳ್ತೀನಿ. ಹೆಂಗಿದ್ದಾಗ 2 ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ 1125 ರೂಪಾಯಿ ಕಟ್ಟಬೇಕಂತ ಹೇಳಿದ್ರಲ್ಲ ಸರ್ ಅಂತಂದ್ರೆ ನಡೆಯಲ್ಲ. ನೀನ್ ಧಾರವಾಡದಲ್ಲಿ ಹಾಕ್ತಾ ಇದೀಯ ಅಂದ್ರೆ ಧಾರವಾಡದ ಕನ್ನಡ ಸಬ್ಜೆಕ್ಟಿಗೆ 750 ರೂಪಾಯಿಯನ್ನ ಪೇ ಮಾಡಬೇಕು,
ಸೋಷಿಯಲ್ ಸೈನ್ಸ್ ಅನ್ನ ಬೆಳಗಾವಿ ಡಿಸ್ಟಿಕ್ ಹಾಕ್ತಾ ಇದೆ ಅಂತ ಹೇಳಿದ್ರೆ ಅಲ್ಲೂ ಕೂಡ 750 ರೂಪಾಯಿಯನ್ನ ಪೇ ಮಾಡ್ಬೇಕಾಗತ್ತೆ. ಇದು ಗಮನದಲ್ಲಿರಲಿ. ತುಂಬಾ ಅಭ್ಯರ್ಥಿಗಳು ಗೊಂದಲಕ್ಕೊಳಗಾಗ್ತಾರೆ. ಅಮೌಂಟ್ ಅನ್ನ ಎಷ್ಟು ಪೇ ಮಾಡ್ಬೇಕು ಅಂತ ಹೇಳಿ ಕನ್ಫ್ಯೂಸ್ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ. ಸರಿಯಾಗಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿದ್ರೆ 100% ಎಲ್ಲಾ ವಿಷಯಕ್ಕೂ ಮಾಹಿತಿ ಇದೆ. ಸ್ಕಿಪ್ ಮಾಡದೆ ನೋಡ್ಬೇಕು ಅಷ್ಟೇ. ಸೊ ಇದು ಕ್ಲಾರಿಫೈ ಆಯ್ತು ಅನ್ಕೊಳ್ತೀನಿ. ಮೀನ್ಸ್ ಸೊಲ್ಯೂಷನ್ ಏನಂತ ಹೇಳಿದ್ರೆ, ನೀನು ಒಂದು ಡಿಸ್ಟಿಕ್ ಬಿಟ್ಟು ಬೇರೆ ಬೇರೆ ಡಿಸ್ಟಿಕ್ಗಳಿಗೆ ಅಪ್ಲಿಕೇಶನ್ ಹಾಕ್ತಾ ಇದೆಯಾ ಅಂತ ಹೇಳಿದ್ರೆ ಸಪ್ರೇಟ್ 750 ಕಟ್ಟಬೇಕು. ಒಂದೇ ಡಿಸ್ಟಿಕ್ ಅಲ್ಲಿ 2 ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ತಾ ಇದೆಯಾ ಅಂತ ಹೇಳಿದ್ರೆ 1125 ರೂಪಾಯಿನ ಪೇ ಮಾಡಬೇಕು. ಇದು ಯಾವುದೇ ವೃಂದ ಆಗಿರಲಿ, GPSTR ಆಗಿರಲಿ, HSTR ಆಗಿರಲಿ, PSTR ಆಗಿರಲಿ, ಯಾವುದೇ ಆಗಿರಲಿ, ಎಲ್ಲದಕ್ಕೂ ಈ ನಿಯಮ ಅನ್ವಯಿಸುತ್ತೆ. ಗಮನ ಇರಲಿ. ಇದು ಅರ್ಜಿ ಶುಲ್ಕಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಯ್ತು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು, ಯಾರ್ಯಾರಿಗೆ ಅರ್ಜಿ ಶುಲ್ಕ, ನಾನು ಒಂದು ಹೇಳೋದು ಮತ್ತೆ, ಅರ್ಜಿ ಶುಲ್ಕ ಅಂತ ಬಂದಾಗ GM 2A 2B 3A 3B ಇವರಿಗೆ ಒಂದು ಅಪ್ಲಿಕೇಶನ್ಗೆ 750, ಒಂದು ಅಪ್ಲಿಕೇಶನ್ಗೆ 1125. ಅದನ್ನೇ SC ST ಕ್ಯಾಟಗರಿ 1 ಮಾಜಿ ಸೈನಿಕರು, ಅಂಗವಿಕಲ ಅಭ್ಯರ್ಥಿಗಳು, ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಒಂದು ಅಪ್ಲಿಕೇಶನ್ಗೆ 500, 2 ಅಪ್ಲಿಕೇಶನ್ಗೆ 750, ಎರಡಕ್ಕಿಂತ ಹೆಚ್ಚು ಸಲ್ಲಿಸ್ತಾ ಇದ್ರೆ ಪ್ಲಸ್ 250 ರೂಪಾಯಿನ ಆಡ್ ಆನ್ ಮಾಡಬೇಕು. ಬಟ್ ಈಗ ಇದು ಏನ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಎಲ್ಲವೂ ಕೂಡ ಒಂದೇ ರೀತಿಯಾದಂತಹ ಎಕ್ಸ್ಪ್ಲನೇಷನ್ ಇರುತ್ತೆ. ಮತ್ತೆ ಇದಕ್ಕಂತ ಹೇಳಿ ಮತ್ತೊಂದ್ಸರಿ ಸಪರೇಟ್ ಆಗಿ ಮಾತಾಡೋಣ. ಏನ್ ಹೇಳಿದಿನೋ ಅದೇ ರೀತಿ ಎಲ್ಲದಕ್ಕೂ ಕೂಡ ಅರ್ಜಿ ಶುಲ್ಕಕ್ಕೆ ಬರುವಂತದ್ದು. ಈಗ ವಿದ್ಯಾರ್ಥಿ ಬಗ್ಗೆ ಮಾತನಾಡೋದಾದ್ರೆ ಗಮನ ಇಟ್ಟು ಕೇಳಿದ್ರೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಯಾವುದೇ ಗೊಂದಲವೂ ಕೂಡ ಆಗೋದಿಲ್ಲ. ಸೊ ವಿದ್ಯಾರ್ಥಿ ಸಪರೇಟ್ ಆಗಿ ನಾನು ಅಲ್ಲಿ ಬರ್ದಿಲ್ಲ, ಬಟ್ ಹೇಳ್ತಾ ಹೋಗ್ತೀನಿ. ನೀವು PDF ಅನ್ನು ನೋಡುವಾಗ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. PSTR ವಿದ್ಯಾರ್ಥಿಯನ್ನು PUC ಆಗಿರ್ಬೇಕು ಪ್ಲಸ್ D.Ed ಅಥವಾ ಅದನ್ನ TCH ಅಂತ ಕರಿತಾ ಇದ್ರು, ಅದಾಗಿದ್ರು ಕೂಡ ಏನು ತೊಂದರೆ ಇಲ್ಲ. TCH ಆರ್ D.Ed ಪ್ಲಸ್ PUC ಮುಗಿದಿರ್ಬೇಕು. ಈಗ PSTR ಹುದ್ದೆಗಳನ್ನ ಜನರಲ್ ಹುದ್ದೆಗಳು ಅಂತ ಹೇಳಿ ತುಂಬಿಕೊಳ್ತಾ ಇದ್ದಾರೆ, ಸಬ್ಜೆಕ್ಟ್ ವೈಸ್ ತುಂಬಿಕೊಳ್ತಾ ಇಲ್ಲ. ಹಾಗಿರುವಾಗ ಜನರಲ್ ಅಂತ ಬಂದಾಗ ವಿದ್ಯಾರ್ಥಿ ಏನು PUC ಇದೆ ಅಲ್ವಾ, ಅಲ್ಲಿ 50% ಓವರ್ ಆಲ್ ಆಗಿ 50% ಅನ್ನ ಮಾಡಿದ್ರೆ ಇಟ್ಸ್ ಇನಫ್. ಸಬ್ಜೆಕ್ಟ್ ವೈಸ್ 50% ಮಾಡುವಂತ ಅವಶ್ಯಕತೆ ಇಲ್ಲ. ಹಳೆ ಡ್ರಾಫ್ಟ್ ಅಲ್ಲಿ ಆ ರೀತಿ ಇತ್ತು, ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಓವರ್ ಆಲ್ ಆಗಿ 50% ಆಗಿದ್ರೆ ಮುಗಿತ್ತು. ಅದ್ರ ಜೊತೆಗೆ ಈಗೇನ್ ಹೇಳಿದ್ನಲ್ಲ, ಈ ವಿದ್ಯಾರ್ಥಿಯ ಜೊತೆಗೆ CTET ಅಥವಾ TET ಪೇಪರ್ 1 ಕ್ವಾಲಿಫೈ ಆಗಿರಬೇಕು PSTR ಹುದ್ದೆಗೆ. ಇನ್ನ GPT ಹುದ್ದೆ ಬಗ್ಗೆ ಮಾತನಾಡೋದಾದ್ರೆ D.Ed ಅಥವಾ TCH ಆಗಿರಬೇಕು, ಅದರ ಜೊತೆಗೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಹಾಗೆ ಡಿಗ್ರಿಯನ್ನ ಮುಗಿಸ್ಕೊಂಡಿರ್ತಕ್ಕಂಥ ಅಭ್ಯರ್ಥಿ ಪೇಪರ್ 2 ಅನ್ನ ಕ್ವಾಲಿಫೈ ಮಾಡಿದ್ರೆ ಅಂತಹ ಅಭ್ಯರ್ಥಿಯು GPTಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇದನ್ನು ಹೊರತುಪಡಿಸಿ ಇನ್ನೂ ಒಂದು ಕ್ವಾಲಿಫಿಕೇಶನ್ ಇದೆ. ಏನು, B.Ed ಆಗಿರಬೇಕು, ಡಿಗ್ರಿ ಪ್ಲಸ್ B.Ed ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಪೇಪರ್ 2 ಅನ್ನ ಕ್ವಾಲಿಫೈ ಮಾಡಿದ್ರೆ CTET ಅಥವಾ TET ಎರಡರಲ್ಲಿ ಯಾವ್ದಾದ್ರು ಒಂದು ಪೇಪರ್ 2 ಅನ್ನ ಕ್ವಾಲಿಫೈ ಮಾಡಿದ್ರೆ ಅಂತ ಅಭ್ಯರ್ಥಿಗಳು ಕೂಡ GPTಗೆ ಏನ್ ಮಾಡಬಹುದು, ಅಪ್ಲಿಕೇಶನ್ ಅನ್ನ ಹಾಕಬಹುದು. ಆಮೇಲೆ ಒಂದು ಗಮನದಲ್ಲಿ ಇಟ್ಕೊಳ್ರಿ, ಈ ಸಾರಿ BCom ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೂ ಕೂಡ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಅನ್ನ ಬರೀಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಇನ್ನು HSTR ವಿದ್ಯಾರ್ಥಿ ಬಗ್ಗೆ ಮಾತನಾಡೋದಾದ್ರೆ ಡಿಗ್ರಿ ಮುಗಿದಿರ್ಬೇಕು, B.Ed ಮುಗಿದಿರ್ಬೇಕು, TET ಎಸೆನ್ಸಿಯಲ್ ಇಲ್ಲ, TET ಪಾಸ್ ಮಾಡಿರ್ಬೇಕು. ಹಾಗೆ ಹೀಗೆ ಇದೆಲ್ಲವೂ ಕೂಡ ಗೊಂದಲ ಮಾಡ್ಕೋಬೇಡ್ರಿ. ಡಿಗ್ರಿ ಪ್ಲಸ್ B.Ed ಆಗಿತ್ತು ಅಂತ ಹೇಳಿದ್ರೆ HSTR ಗೆ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಸರ್, ನಾನು ಡಿಗ್ರಿಯಲ್ಲಿ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಅನ್ನ ಓದಿರ್ಲಿಲ್ಲ, ಹಾಗಾಗಿ B.Ed ಮಾಡ್ಕೊಂಡಿದ್ದೀನಿ. B.Ed ಮುಗಿದ ನಂತರ PG ಯಲ್ಲಿ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಅನ್ನು ತಗೊಂಡು ಓದಿದ್ದೀನಿ. ನಾನೀಗ ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಲ್ ಇದೀನಾ ಇಲ್ವಾ ಅಂತ ಕೇಳಿದ್ರೆ ಖಂಡಿತ ಎಲಿಜಿಬಲ್ ಇದ್ದೀರಿ. ಒಂದು ಎಕ್ಸಾಂಪಲ್ ಸಮೇತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಡಿಗ್ರಿ ಓದುವಾಗ ನಾನು ಆಪ್ಷನಲ್ ಕನ್ನಡನ ತಗೊಂಡು ಓದಿರ್ಲಿಲ್ಲ ಡಿಗ್ರಿಯಲ್ಲಿ, ಬಟ್ B.Ed ಮಾಡುವಂತ ಸಂದರ್ಭದಲ್ಲಿ ಆಪ್ಷನಲ್ ಮೆಥಡ್ ಕನ್ನಡ ಮೆಥಡ್ ಅನ್ನ ಓದಿದ್ದೀನಿ. ಮುಂದೆ ನಾನು PG ಯಲ್ಲಿ ಏನು ಕನ್ನಡ PG ಅನ್ನ ಮುಗಿಸ್ಕೊಂಡಿದ್ದೀನಿ. ಹಾಗಿದ್ದಾಗ ಕನ್ನಡ ಭಾಷಾ ಶಿಕ್ಷಕರ ಹುದ್ದೆಗೆ ನಾನು HSTR ಗೆ ಅಪ್ಲಿಕೇಶನ್ ಹಾಕಬಹುದು ಅಂತ ಹೇಳಿದ್ರೆ ಖಂಡಿತ ಹಾಕಬಹುದು. ಸೊ ಈ ರೀತಿಯಾದಂತಹ ವಿದ್ಯಾರ್ಥಿಯನ್ನು ಹೊಂದಿದ್ರೆ ಹಾಕಬಹುದು. ನಾನು ವಿತ್ ಎಕ್ಸಾಂಪಲ್ ನಿಮಗೆ ಹೇಳಿದ್ದೀನಿ. ಇದನ್ನ ಎಲ್ಲಾ ವಿಷಯಗಳಿಗೂ ನೀವು ಅನ್ವಯಿಸಿಕೊಳ್ಳಬಹುದು. ಸೊ ಈ ರೀತಿಯಾದಂತಹ PE ಟೀಚರ್ಗೆ B.Ed ಆಗಿರಬೇಕು, ಡಿಗ್ರಿ ಪ್ಲಸ್ B.Ed ಆಗಿರಬೇಕು, ಆ ರೀತಿಯಾದಂತಹ ಕ್ವಾಲಿಫಿಕೇಶನ್ ಅನ್ನು ಹೊಂದಿದ್ರೆ ಹಾಕಬಹುದು. ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಗೆ ಸಂಬಂಧಪಟ್ಟ ಹಾಗೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನು ಸ್ವಲ್ಪ ನೀವು ಡೀಟೇಲ್ ಆಗಿ PDF ಅನ್ನ ನೋಡ್ಕೊಡ್ರಿ. ಸೊ ಇದಷ್ಟು ವಿದ್ಯಾರ್ಥಿಗೆ ಸಂಬಂಧಪಟ್ಟಂತಹ ವಿಷಯವಾಗಿತ್ತು. ಇನ್ನು ವಯೋಮಿತಿ ಬಗ್ಗೆ ನಾನು ಆಲ್ರೆಡಿ ಮಾತನಾಡಿದ್ದೀನಿ. ಇನ್ನು ಪರೀಕ್ಷಾ ವಿಧಾನದ ಬಗ್ಗೆ ಮಾತನಾಡೋದಾದ್ರೆ ಎಲ್ಲಾ ವೃಂದಗಳಿಗೆ ಸಂಬಂಧಪಟ್ಟ ಹಾಗೆ 2 ಪೇಪರ್ ಗಳನ್ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ ನೋಟಿಫಿಕೇಶನ್ ಅನ್ನ ಬಿಟ್ಟಿದ್ದಾರೆ. ಅದು PSTR ಆಗಿರ್ಬೋದು, GPSTR ಆಗಿರ್ಬೋದು, HSTR ಆಗಿರ್ಬೋದು, P ಟೀಚರ್ ಆಗಿರ್ಬೋದು, ಮತ್ತೆ ಕಂಪ್ಯೂಟರ್ ಸೈನ್ಸ್ ಟೀಚರ್ ಕೂಡ ಆಗಿರ್ಬೋದು. ಸೊ ಎಲ್ಲಾ ಹುದ್ದೆಗಳಿಗೂ ಸಂಬಂಧಪಟ್ಟ ಹಾಗೆ ಎರಡು ಪತ್ರಿಕೆಗಳು ಇರ್ತವೆ. ಪೇಪರ್ 1 GK ಪೇಪರ್ ಆಗಿರುತ್ತೆ, ಪೇಪರ್ 2 ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂತಹ ಪೇಪರ್ ಆಗಿರುತ್ತೆ. ಪ್ರತಿ ಪೇಪರ್ 100 ಪ್ರಶ್ನೆಗಳು 100 ಅಂಕ. ಪೇಪರ್ 1ಗೂ ಅಷ್ಟೇ, ಪೇಪರ್ 2ಗೂ ಅಷ್ಟೇ. ಇನ್ನು ಸಿಲೆಬಸ್ ಗೆ ಸಂಬಂಧಪಟ್ಟ ಹಾಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಏನೇನು ಸಿಲೆಬಸ್ ಇರುತ್ತೆ ಅದ್ರ ಬಗ್ಗೆ ಮಾತಾಡ್ತೀನಿ. ಇಲ್ಲಿ ಗೊಂದಲ ಆಗೋದು ಬೇಡ. ಸೊ ಇಲ್ಲಿ ಮೇನ್ ಹೈಲೈಟ್ ಪರೀಕ್ಷಾ ವಿಧಾನದ ಬಗ್ಗೆ ಮಾತ್ರ ಮಾತಾಡ್ತೀನಿ.
ಈಗ ಪರೀಕ್ಷಾ ವಿಧಾನ ಅಂತಂದಾಗ ಪೇಪರ್ 1 ಪೇಪರ್ 2 ಅಂತ ಕ್ಲಾರಿಫೈ ಆಯ್ತು. ಪೇಪರ್ 1 ಜಿಕೆ ಇರುತ್ತೆ, ಪೇಪರ್ 2 ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಹಾಗೆ ಪೇಪರ್ 2 ಇರುತ್ತೆ. ಇಲ್ಲಿ ಈಗಲೇ ಇನ್ನೊಂದು ವಿಷಯ ಹೇಳ್ತೀನಿ, ಆಪ್ಷನ್ಸ್ ಗಳ ಬಗ್ಗೆ. ನೆಗೆಟಿವ್ ಮಾರ್ಕ್ಸ್ ಇದೆಯಾ ಸರ್ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ. ನೆಗೆಟಿವ್ ಮಾರ್ಕ್ಸ್ ಅನ್ನ ಡೈರೆಕ್ಟ್ ಆಗಿ ಇಟ್ಟಿಲ್ಲ ಅವರು, ಇಂಡೈರೆಕ್ಟ್ ಆಗಿ ನೆಗೆಟಿವ್ ಮಾರ್ಕ್ಸ್ ಅನ್ನ ಕೊಡ್ತಿದ್ದಾರೆ. ಯಾವ ರೀತಿ ಇಂಡೈರೆಕ್ಟ್? ಇದು ಸುತ್ತ ಹೊಡಿತಾರಂತಾರಲ್ಲ, ಡೈರೆಕ್ಟ್ ಆಗಿ ಹೊಡೆದ್ರೆ ಗೊತ್ತಾಗುತ್ತೆ, ಸುತ್ತಿ ಹೊಡೆಯೋದಂತಾರಲ್ವಾ, ಆ ರೀತಿಯಾದಂತಹ ನೆಗೆಟಿವ್ ಮಾರ್ಕ್ಸ್ ಅನ್ನ ತಂದಿದ್ದಾರೆ. ಯಾವ ರೀತಿ? ಪ್ರತಿ ಪ್ರಶ್ನೆಗೂ 4 ಆಪ್ಷನ್ಗಳು ಇರ್ತವೆ ಕ್ವಶನ್ ಪೇಪರ್ ಅಲ್ಲಿ. ಬಟ್ OMR ಸೀಟ್ ಅಲ್ಲಿ ಪ್ರತಿ ಪ್ರಶ್ನೆಗೂ 5 ಆಪ್ಷನ್ ಗಳನ್ನ ಕೊಡ್ತಾ ಇದ್ದಾರೆ. KEA ದವರು ಕೊಟ್ಟಿದ್ದಾರಲ್ವಾ, ಅದೇ ಪ್ಯಾಟರ್ನ್ ಅನ್ನ ಇವರು ತಗೊಂಡ್ಬಂದಿದ್ದಾರೆ. ಆದ್ರೆ ಇಲ್ಲಿ ಡೈರೆಕ್ಟ್ ಆಗಿ ನೆಗೆಟಿವ್ ಮಾರ್ಕ್ಸ್ ಇಲ್ಲ. ನೀನು ಆನ್ಸರ್ ಆ 5 ಆಪ್ಷನ್ ಅಲ್ಲಿ, OMR ಸೀಟ್ ಅಲ್ಲಿ 5 ಆಪ್ಷನ್ ಇರ್ತಾವ ಅಂತ ಹೇಳಿದ್ನಲ್ಲ, ಆ 5 ಆಪ್ಷನ್ ಅಲ್ಲಿ ನಿನ್ನ ಕ್ವಶನ್ ಪೇಪರ್ ಅಲ್ಲಿ ಇರುವಂತಹ ಪ್ರಶ್ನೆಗೆ ಸರಿಯಾದ ಉತ್ತರ 4 ಆಪ್ಷನ್ ಅಲ್ಲಿ ಯಾವ್ದಿರುತ್ತೋ ನೀನು ಅದನ್ನ ಹಾಕ್ತೀಯ. ಇನ್ ಕೇಸ್ ಅದನ್ನ ತಪ್ಪು ಹಾಕಿದ್ರು ಕೂಡ ನಿನ್ನ ಮಾರ್ಕ್ಸ್ ಕಟ್ ಆಗಲ್ಲ, ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಈಗ ಒಂದು ಎಕ್ಸಾಂಪಲ್ ಸಮೇತನೇ ಹೇಳ್ಬಿಡ್ತೀನಿ. ಕರ್ನಾಟಕದ ರಾಜಧಾನಿ ಯಾವುದು ಅಂತ ಕ್ವಶನ್ ಇದೆ. ಅದಕ್ಕೆ 4 ಆಪ್ಷನ್ಗಳಿದಾವೆ: ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು, ದಾವಣಗೆರೆ. ಈ 4 ಆಪ್ಷನ್ ಅಲ್ಲಿ ನೀನು ಯಾವುದೋ ಆಪ್ಷನ್ ಅನ್ನ ತಪ್ಪು ಹಾಕ್ಬಿಟ್ಟಿ ಅಂತ ಇಟ್ಕೋ. ಫಾರ್ ಎಕ್ಸಾಂಪಲ್ ದಾವಣಗೆರೆ ಅಂತ ಹಾಕ್ಬಿಟ್ಟಿ ಅಂತ ಇಟ್ಕೋ. ಸೊ ಅಲ್ಲಿ ನಿನಗೆ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ನೀನು ಅಲ್ಲಿ ಮೆನ್ಷನ್ ಮಾಡಿದ್ಯಾ ಅಂತ ಹೇಳಿದ್ರೆ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ನಿನಗೆ ಈ ಕ್ವಶನ್ಗೆ ಆನ್ಸರೇ ಗೊತ್ತಿಲ್ಲ ಅಂತ ಅನ್ಕೊಳ್ಳೋಣ. ಈಗ ಆ 4 ಆಪ್ಷನ್ ಅಲ್ಲಿ ಆನ್ಸರೇ ಗೊತ್ತಿಲ್ಲಪ್ಪ ಅಂತ ಅನ್ಕೊಂಡ್ರೆ ನೀನು 5ನೇ ಆಪ್ಷನ್ ಇರುತ್ತಲ್ವಾ, ಆ 5ನೇ ಆಪ್ಷನ್ ಗೆ ಸರ್ಕಲ್ ಅನ್ನ ಹಾಕಿ ಬರ್ಬೇಕು. ಈಗ ನೆಗೆಟಿವ್ ಮಾರ್ಕ್ಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ಇನ್ ಕೇಸ್ ನೀನು ಹಂಗೆ 5ನೇ ಆಪ್ಷನ್ ಗೆ ಹಾಕಿ ಬರದೇನೆ ಆ 5 ಆಪ್ಷನ್ ಅನ್ನ ಖಾಲಿ ಬಿಟ್ಟು ಬಂದಿದ್ದೆ ಆದ್ರೆ ಆ ಪ್ರಶ್ನೆಗೆ ನಿನಗೆ 0.25 ಅಂಕಗಳನ್ನ ಮೈನಸ್ ಮಾಡ್ತಾರೆ. ಇದು ಗಮನದಲ್ಲಿರ್ಲಿ. ಇದು ನಾನು ಅವಾಗಲೇ ಹೇಳ್ದಂಗೆ ಡೈರೆಕ್ಟ್ ಆಗಿ ಹೊಡೆದಿಲ್ಲ, ಸುತ್ತಿ ಹೊಡಿತಾ ಇದ್ದಾರೆ. ಸೊ ಅವ್ರು ಮಾಡಿದ್ದು ತುಂಬಾ ಒಳ್ಳೆಯದೇ ಅಂತ ಹೇಳಿ ನನ್ನ ಅಭಿಪ್ರಾಯ. 5 ಆಪ್ಷನ್ ಇಟ್ಟಿದಾರ, ನಿನಗೆ ಆನ್ಸರ್ ಗೊತ್ತಿಲ್ವಾ, ಈ ಪ್ರಶ್ನೆಗೆ ಆನ್ಸರ್ ಗೊತ್ತಿಲ್ವಾ, 5ನೇ ಆಪ್ಷನ್ಗೆ ನೀನ್ ಏನ್ ಮಾಡ್ಬೇಕು? ಸುತ್ತಿ ಬರ್ಬೇಕು. ಅದನ್ನು ಬಿಟ್ಟು ಬಂದ ನಿನ್ನ ಮಾರ್ಕ್ಸ್ ಏನಾಗುತ್ತೆ? ಕಟ್ ಆಗುತ್ತೆ. ಇದು ಗಮನದಲ್ಲಿರ್ಲಿ. ಇದು ಪರೀಕ್ಷಾ ವಿಧಾನದ ಬಗ್ಗೆ ಆಯ್ತು. ಇನ್ನ ಗೊಂದಲ, ಬಿಗ್ ಕನ್ಫ್ಯೂಸ್, ಅದರಲ್ಲೂ ಕೂಡ ಎಲ್ಲಾ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನೋಡ್ತಾ ಇದೀನಿ ಹಂಗೆ ಏನು ಚರ್ಚೆಗೆ ಒಳಗಾಗಿರ್ತಕ್ಕಂತಹ ವಿಷಯ ಇದು. ಏನ್ ಗೊಂದಲ? ಇಂಗ್ಲಿಷ್ ಮಾಧ್ಯಮ. ಇನ್ನು ಕ್ವಶನ್ ಪೇಪರ್ ಇಂದ ಒಂದು ಸಾಲ್ವ್ ಮಾಡ್ಬಿಡ್ತಾನೆ. ಇನ್ನೊಂದು ಪಾಯಿಂಟ್ ಉಳಿತು. ಸೊ ಈ ಪರೀಕ್ಷಾ ವಿಧಾನದಲ್ಲಿ ಕ್ವಶನ್ ಪೇಪರ್ಗಳು 2 ಮೀಡಿಯಂ ಅಲ್ಲಿ ಪ್ರಿಂಟ್ ಆಗಿರ್ತವೆ. ಕನ್ನಡ ಮೀಡಿಯಂ ಅಲ್ಲೂ ಪ್ರಿಂಟ್ ಆಗಿರುತ್ತೆ, ಇಂಗ್ಲಿಷ್ ಮೀಡಿಯಂ ಅಲ್ಲೂ ಕೂಡ ಪ್ರಿಂಟ್ ಆಗಿರುತ್ತೆ. ಒಂದು ಕ್ವಶನ್ ಪೇಪರ್ ಇತ್ತು ಅಂತ ಹೇಳಿದ್ರೆ ಅದು ಕನ್ನಡ ಪ್ಲಸ್ ಇಂಗ್ಲಿಷ್ 2 ಮಾಧ್ಯಮದಲ್ಲೂ ಕೂಡ ಪ್ರಿಂಟ್ ಆಗಿರುತ್ತೆ. ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಅವ್ರು ಏನ್ ಹೇಳ್ತಾ ಇದ್ದಾರೆ? ಇಂಗ್ಲಿಷ್ ನಲ್ಲಿ ಪ್ರಿಂಟ್ ಆಗಿರ್ತಕ್ಕಂತಹ ಪ್ರಶ್ನೆ ಫೈನಲೈಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಏನೋ ದೋಷಗಳಿದ್ರು ಕೂಡ ಇಂಗ್ಲಿಷ್ ಅಲ್ಲಿ ಏನಿರುತ್ತೆ ಅದನ್ನು ಫೈನಲ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಅದರ ಬಗ್ಗೆ ಅಷ್ಟು ಡೀಪ್ ಆಗಿ ಬೇಡ. 2 ಮಾಧ್ಯಮದಲ್ಲಿ ಪ್ರಿಂಟ್ ಆಗಿರುತ್ತೆ, ಅದು ಗಮನದಲ್ಲಿರಲಿ. ಇನ್ನು ಗೊಂದಲ ಅಂತ ಹೇಳಿದ್ನಲ್ಲ, ಈಗ ಹೇಳ್ತೀನಿ. ಇಂಗ್ಲಿಷ್ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಅಂತ ಹುದ್ದೆಗಳಿದಾವೆ. ಫಾರ್ ಎಕ್ಸಾಂಪಲ್ CBZ ನ ಹುದ್ದೆ ಅಂತ ನಾನು ಈಗ ತಗೊಳ್ತೀನಿ. CBZ ನ ಹುದ್ದೆಗಳನ್ನ ಇಂಗ್ಲಿಷ್ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮಕ್ಕೆ ಇಷ್ಟು ಹುದ್ದೆಗಳು, ಅದೇ CBZ ಗೆ ಕನ್ನಡ ಮಾಧ್ಯಮಕ್ಕೆ ಇಷ್ಟು ಹುದ್ದೆಗಳು ಅಂತ ಹೇಳಿ ಬೇರೆ ಬೇರೆ ಹುದ್ದೆಗಳನ್ನೇ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಏನ್ ಕನ್ಫ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಗೊತ್ತಾ? ಈಗ ನಾನು ಕನ್ನಡ ಮೀಡಿಯಂಗೆ ಸಂಬಂಧಪಟ್ಟಂತಹ CBZ ನ ಅಭ್ಯರ್ಥಿ. ನಾನು ಕ್ವಶನ್ ಪೇಪರ್ ಅನ್ನ ಕನ್ನಡ ಮಾಧ್ಯಮದಲ್ಲೇ ಬರೀತೀನಿ, ನಾನು ಕನ್ನಡ ಸ್ಕೂಲ್ಗೆನೆ ಹೋಗ್ಬೇಕು ಅಂತ ಹೇಳಿ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಿರ್ತೀನಿ. ಅದ್ರ ಜೊತೆ ನನ್ನ ಜೊತೆ ಒಬ್ರು CBZ ಇದ್ದವರು ಇಂಗ್ಲಿಷ್ನವರು ಇದ್ದಾರೆ. ಅವರು ಇಂಗ್ಲಿಷ್ ಮಾಧ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಹುದ್ದೆಗಳೇನಿದಾವಲ್ವಾ, ಆ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕ್ತಾ ಇದ್ದಾರೆ. ಹಾಗಿದ್ರೆ ನನ್ನ ಮತ್ತು ಆ ಇಂಗ್ಲಿಷ್ ಮಾಧ್ಯಮದ ಅಭ್ಯರ್ಥಿಯ ಅಂಕಗಳನ್ನ ಒಂದೇ ಮೆರಿಟ್ ಅಲ್ಲಿ ತಗೊಂಡ್ ಬರ್ತಾರ ಅಂತ ಹೇಳಿ ಏನು ಗೊಂದಲವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಸಾಧ್ಯನೇ ಇಲ್ಲ. ಅವರು ಆಲ್ರೆಡಿ ಡಿಫ್ರೆನ್ಸ್ ಆಗಿ ಏನು ಡಿವೈಡ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಕನ್ನಡ ಮಾಧ್ಯಮಕ್ಕೆ ಇಷ್ಟು ಹುದ್ದೆಗಳು CBZ, ಇಂಗ್ಲಿಷ್ ಮಾಧ್ಯಮಕ್ಕೆ ಇಷ್ಟು ಹುದ್ದೆಗಳು CBZ ಅಂತ ಹೇಳಿ ಬಿಟ್ಬಿಟ್ಟಿದ್ದಾರೆ. ಅಂದ್ರೆ ಕನ್ನಡ ಮಾಧ್ಯಮನ ಆಯ್ಕೆ ಮಾಡ್ಕೊಂಡು ಯಾರು ಬರ್ದಿರ್ತೀರಿ ಅಂತವ್ರ ಸೆಲೆಕ್ಷನ್ ಲಿಸ್ಟ್ 1:2 ಸಪರೇಟೇ ಇರುತ್ತೆ. ಇಂಗ್ಲಿಷ್ ಮಾಧ್ಯಮ ಅಂತ ಹೇಳಿ ಯಾರು ಆಯ್ಕೆ ಮಾಡ್ಕೊಂಡು ಬಂದಿರ್ತೀರಿ ಅಂತವರಿಗೆ ಸಪರೇಟ್ ಸೆಲೆಕ್ಷನ್ ಲಿಸ್ಟ್ ಅನ್ನ ಮಾಡ್ತಾರೆ. ನಿಮ್ ಇಬ್ಬರನ್ನು ಕೂಡ ಮಿಕ್ಸ್ ಅಪ್ ಮಾಡಲ್ಲ. ಇದು ನಾನು CBZ ಅನ್ನ ಎಕ್ಸಾಂಪಲ್ ತಗೊಂಡಿದ್ದೀನಿ. ಬೇರೆ ಬೇರೆ ಹುದ್ದೆಗಳಿಗೂ ಕೂಡ ಈ ರೀತಿ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ ಅಂತ ಕೊಟ್ಟಿದ್ದಾರೆ. ಅಂತ ಎಲ್ಲಾ ಹುದ್ದೆಗಳಿಗೆ ಇದನ್ನ ಅನ್ವಯಿಸ್ಕೊಡ್ರಿ. ಏನು ಇಂಗ್ಲಿಷ್ ದವ್ರದ್ದು ಸಪರೇಟ್, ಕನ್ನಡದವ್ರದ್ದು ಸೆಲೆಕ್ಷನ್ 1:2 ಸಪರೇಟ್ ಮಾಡ್ತಾರೆ. ಹಾಗಿದ್ರೆ ತುಂಬಾ ಜನ ಮತ್ತೊಂದು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಕ್ವಶನ್ ಪೇಪರ್ ಏನ್ ಬೇರೆ ಬೇರೆ ಕೊಡ್ತಾರ ಸರ್? ನೋ, ಒಂದೇ ಕ್ವಶನ್ ಪೇಪರ್ ಕೊಡ್ತಾರೆ. ಮತ್ತೆ ಇಂಗ್ಲಿಷ್ ಮಾಧ್ಯಮದವರಿಗೆ ಹೆಂಗೆ ಸರ್ ಅಂತಂದ್ರೆ, ನಾನು ಅವಾಗಲೇ ಹೇಳಿದೆ, ಕ್ವಶನ್ ಪೇಪರ್ 2 ಮಾಧ್ಯಮದಲ್ಲಿ ಪ್ರಿಂಟ್ ಆಗಿರುತ್ತೆ. ಕನ್ನಡದಲ್ಲೂ ಪ್ರಿಂಟ್ ಆಗಿರುತ್ತೆ, ಅಟ್ ದ ಸೇಮ್ ಟೈಮ್ ಇಂಗ್ಲಿಷ್ ಅಲ್ಲೂ ಕೂಡ ಪ್ರಿಂಟ್ ಆಗಿರುತ್ತೆ. ಇಂಗ್ಲಿಷ್ ಅಲ್ಲಿ ಇದ್ದವನು ಇಂಗ್ಲಿಷ್ ಕ್ವಶನ್ ನೋಡಿ ಬರೀತಾನೆ, ಕನ್ನಡದಲ್ಲಿ ಇದ್ದವನು ಕನ್ನಡ ಕ್ವಶನ್ ಅನ್ನು ನೋಡಿ ಬರೀತಾನೆ. ಮತ್ತೊಂದು ಅವರಿಗೆ ಸಪರೇಟ್ ಆದಂತಹ ಕ್ವಶನ್ ಪೇಪರ್ ಅನ್ನ ಪ್ರಿಂಟ್ ಮಾಡಲ್ಲ. ಸೊ ಇದು ಗೊಂದಲ ಇತ್ತು. ತುಂಬಾ ವಾಟ್ಸ್ಆಪ್ ಗಳಲ್ಲಿ ನನಗೆ ಮೆಸೇಜ್ ಬಂದಿದ್ದಾವೆ, ಆಮೇಲೆ ಗ್ರೂಪ್ ಗಳಲ್ಲೂ ಕೂಡ ನಾನು ಇದನ್ನು ನೋಡಿದ್ದೀನಿ. ಅತ್ಯಂತ ಚರ್ಚೆಗೆ ಒಳಗಾಗಿರ್ತಕ್ಕಂತಹ ಪಾಯಿಂಟ್. ಸೊ ಇದು ಸಾಲ್ವ್ ಆಯ್ತು ಅಂತ ಅನ್ಕೊಳ್ತೀನಿ. ಇನ್ನ ಸ್ವಲ್ಪ ಬ್ಯಾಕಪ್ ಸ್ಕೋರ್ ಬಗ್ಗೆ ಹೇಳಿ ವಿಡಿಯೋನ ಕ್ಲೋಸ್ ಮಾಡ್ಬಿಡೋಣ.
ಸೊ ಏನ್ ಬ್ಯಾಕಪ್ ಸ್ಕೋರ್ PSTR ಗೆ ಸಂಬಂಧಪಟ್ಟ ಹಾಗೆ ಬ್ಯಾಕಪ್ ಸ್ಕೋರ್ ಯಾವ ರೀತಿ ಇರುತ್ತೆ, PSTR ಪ್ಲಸ್ GPSTR ಗೆ ಸಂಬಂಧಪಟ್ಟ ಹಾಗೆ ಬ್ಯಾಕಪ್ ಸ್ಕೋರ್ ಯಾವ ರೀತಿ ಇರುತ್ತೆ ಅಂದ್ರೆ CET-ಗೆ 70% ಅನ್ನ ಕನ್ಸಿಡರ್ ಮಾಡ್ತಾರೆ, TET ನ 20% ಕನ್ಸಿಡರ್ ಮಾಡ್ತಾರೆ, ನಿಮ್ಮ D.Ed B.Ed ಅದನ್ನ 8% ಡಿಗ್ರಿ ಅಥವಾ PUC ಅನ್ನ 8% ಕನ್ಸಿಡರ್ ಮಾಡ್ತಾರೆ, D.Ed ಅಥವಾ B.Ed ಅನ್ನ 2% ಗೆ ಕನ್ಸಿಡರ್ ಮಾಡ್ತಾರೆ. ಇದಷ್ಟು ಬ್ಯಾಕಪ್ ಸ್ಕೋರ್ ಗೆ ಸಂಬಂಧಪಟ್ಟಂಗೆ ಆಯ್ತು, ಯಾವುದು PSTR ಮತ್ತು GPSTR. ಇನ್ನು HSTR ಇಂದ ಒಂದು ಸ್ವಲ್ಪ ಬ್ಯಾಕಪ್ ಸ್ಕೋರ್ ಬಗ್ಗೆ ಮಾತನಾಡೋದಾದ್ರೆ ಏನು HSTR ಗೆ 85% CET ಅನ್ನ ಕನ್ಸಿಡರ್ ಮಾಡ್ತಾರೆ, ಅದೇ ರೀತಿ ಡಿಗ್ರಿಯನ್ನ 13% ಕನ್ಸಿಡರ್ ಮಾಡ್ತಾರೆ, ನಿಮ್ಮ B.Ed ಅನ್ನ 2% ಗೆ ಕನ್ಸಿಡರ್ ಮಾಡ್ತಾರೆ. ಸೊ ಈ ರೀತಿಯಾದಂತಹ ಬ್ಯಾಕಪ್ ಸ್ಕೋರ್ HSTR ಗೆ ಇರುತ್ತೆ. ಇದನ್ನ ಹೊರತುಪಡಿಸಿ ಇಷ್ಟೆಲ್ಲ ವಿಷಯಗಳನ್ನ ನಾನು ನಿಮ್ಮ ಜೊತೆ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಇದನ್ನ ಹೊರತುಪಡಿಸಿ ಇನ್ನೂ ಏನಾದರೂ ಮಾಹಿತಿ ಸ್ಕಿಪ್ ಆಗಿದ್ರೆ, ನನಗೂ ಗೊತ್ತಿಲ್ಲದೇನೆ ಒಂದಷ್ಟು ಮಾಹಿತಿ ನಾನು ನೆನಪು ಹಾರಿದ್ರೆ ಅಥವಾ ಸ್ಕಿಪ್ ಮಾಡಿ ಹೇಳಿದ್ರೆ ಅಂತಹ ಮಾಹಿತಿಯನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ, ಅಥವಾ ಏನು ಹೇಳಬೇಕಾಗಿತ್ತು ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ಮಾತನಾಡುವಾಗ ಆ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿ ಹೇಳ್ತೀನಿ. ಸೊ ಇದಷ್ಟು ಇವತ್ತಿನ ವಿಷಯವಾಗಿತ್ತು. ಇನ್ನು ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.